ಒಂದು ಕಾಲೇಜಿನ ಡೀನ್ ಆಗಿರುವಂತಹ ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಅವರು ನಮ್ಮ ಜೊತೆನಲ್ಲಿದ್ದಾರೆ. ದಯವಿಟ್ಟು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಚಿವರಾದ ಚಪ್ಪಾಳೆ. ಹಾಗೆ ನಮ್ಮ ಜೊತೆ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಲೋಕೇಶ್ ಸರ್ ಅವರು ಕೂಡ ಇದ್ದಾರೆ. ಸೊ ದಯವಿಟ್ಟು ಬರಬೇಕು. ಅಂಡ್ ಮೊದಲನೇದಾಗಿ ನಮ್ಮ ಈ ಒಂದು ಇನಿಷಿಯೇಟಿವ್ ಗಣೇಶ ಬಂದ ಹೆಲ್ಮೆಟ್ ತಂದ ಅಂತ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಇವೆಂಟ್ ನ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದು. ಸೊ ರೇಡಿಯೋ ಅಂತ ಹೇಳಿದ್ರೆ ಬರೀ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾತ್ರ ಈ ಒಂದು ಮಾಧ್ಯಮ ಇರಲ್ಲ. ಸೊ ಅಲ್ಲೊಂದು ಅವೇರ್ನೆಸ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಅದನ್ನೇ ಕಳೆದ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಅಂಡ್ ಗಣೇಶ ಬಂದ ಹೆಲ್ಮೆಟ್ ತಂದ ಗಣೇಶಂದು ಕತೆ ನಿಮ್ಗೆಲ್ಲ ಗೊತ್ತೇ ಇರ್ಬೋದು. ಪಾರ್ವತಿ ಸ್ನಾನ ಮಾಡಕ್ ಹೋಗ್ಬೇಕಾದ್ರೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಈತ ದ್ವಾರಪಾಲಕನಾಗಿ ಗಣೇಶ ಇದ್ದ. ಸೊ ಈಶ್ವರ ಬರ್ತಾರೆ. ಸೊ ಒಳಗಡೆ ಹೋಗ್ಬೇಕು ಅಂತಾರೆ, ಬಿಡಲ್ಲ ಅಂತಾರೆ. ಅವಾಗ ಅವರ ರುಂಡನ ತೆಗಿತಾರೆ. ಪಾರ್ವತಿ ಬಂದ್ಬಿಟ್ಟು ರುಂಡ ಬೇಕೇ ಬೇಕು, ನನ್ ಮಗ ಬೇಕು ಅಂದಾಗ ಅವರಿಗೆ ರೀಪ್ಲೇಸ್ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ಸ್ಟೋರಿನೇ. ಸೊ ಆದ್ರೆ ದೇವರಿಗೆ ಆ ರೀತಿ ಏನೋ ಆಯ್ತು ಸ್ಟೋರಿನಲ್ಲಿ. ಬಟ್ ಹೆಲ್ಮೆಟ್ ಹಾಕದೆ ನಾವೇನಾದ್ರೂ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನಮ್ ತಲೆ ಹೋದ್ರೆ ವಾಪಸ್ ರಿಪ್ಲೇಸ್ ಆಗಲ್ಲ. ಸೊ ಹಾಗಾಗಿ ನಮ್ಮನ್ನು ಡೈರೆಕ್ಟ್ ಆಗಿ ತಗೊಂಡೋಗಿ ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಹೆಲ್ಮೆಟ್ ಅನ್ನುವಂಥದ್ದು ಈ ಒಂದು ಟೂ ವೀಲರ್ ನಲ್ಲಿ ಓಡಿಸಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ. ನಮ್ಮ ಈ ಏಜ್ ಅಲ್ಲಿ ನಾವೆಲ್ಲ ಹಾಕಕ್ ಹೋಗಲ್ಲ. ಈ ಏಜ್ ಅಂತ ಹೇಳಿದ್ರೆ ಎಲ್ಲರೂ ಯಂಗ್ಸ್ಟರ್ಸ್ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಹೆಲ್ಮೆಟ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಅವೇರ್ನೆಸ್ ನ ಮೂಡಿಸೋದಕ್ಕೆ ಸರ್ ನೀವು ಇನ್ನೂ ಯಂಗ್ ನೀವು ಆಕ್ಚುಲಿ ಓಕೆ. ಸೊ ಈ ಒಂದು ಅವೇರ್ನೆಸ್ ನ ಮೂಡಿಸೋದಕ್ಕೆ ಹೆಲ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಕೆಲವು ಕಡೆ ಈ ಒಂದು ಅವೇರ್ನೆಸ್ ನ ಮೂಡಿಸ್ತಾ ಇದೀವಿ. ಅಂಡ್ ನಮ್ಮನ್ನ ಬರ್ಮಾಡ್ಕೊಂಡಿದ್ದಕ್ಕೆ ನಿಮಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್ ಏನ್ ಹೇಳ್ತೀರಿ? ಸೊ ಈ ತರ ಇನಿಷಿಯೇಟಿವ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಹೆಲ್ಮೆಟ್ ಹಾಕೊಳ್ಳೋದು ಇಂಪಾರ್ಟೆಂಟ್ ಎಷ್ಟು? ನೀವು ಹಾಕ್ತೀರಾ? ಖಂಡಿತ. ನಾನು ಟೂ ವೀಲರ್ನ ಓಡಿಸೋದು ನಿಲ್ಲಿಸಿ ಆಲ್ಮೋಸ್ಟ್ ಒಂದು 20 years ಆಗ್ಬಿಟ್ಟು. ಆದರೆ ಕಾರ್ ಓಡಿಸ್ತೀನಲ್ಲ, ಸೀಟ್ ಬೆಲ್ಟ್ ಹಾಕಿ ಹಾಕ್ತೀನಿ. ಅದನ್ನು ಮಿಸ್ ಮಾಡೋದೇ ಇಲ್ಲ. ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕೊಂಡು ಹೋಗೋದು. ಮೊದಲನೇದಾಗಿ ಈಗ ಎಲ್ರಿಗೂ ನಮಸ್ಕಾರ. ಏನಾದ್ರು ಕೇಳುಗರಿದ್ರೆ ಅವ್ರಿಗೂ ನಮಸ್ಕಾರ. ಈ ಮೊದಲನೇದಾಗಿ 93.5 ಅವರು ಈ ಒಂದು ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ, ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್, ಇದು ತುಂಬ ಒಳ್ಳೆ ನಾವು ಇಟ್ ಡಿಸರ್ವ್ಸ್ ಅಪ್ರಿಷಿಯೇಷನ್. ಅದು ತುಂಬ ಶ್ಲಾಘನೀಯ ಆ್ಯಕ್ಚುಲಿ. ಅದನ್ನು ಹೇಳಬೇಕು ಅಂದರೆ ಈ ನಮ್ಮ ಯುವ ಮಿತ್ರರು ಅಂದರೆ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಪ್ರೀತಿಯ ಸ್ಟೂಡೆಂಟ್ಸ್ಗಳಿಗೆ ಈ ಹೆಲ್ಮೆಟ್ ಯಾತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಒಂದು ತುಂಬ ಕಡಿಮೆ ಪದಗಳಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡೋದು. ಗಣೇಶನ ಉದಾಹರಣೆ ಕೊಟ್ಟು, ಯಾಕೆಂದರೆ ಗಣೇಶ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಇಷ್ಟವಾದ ದೇವರು. ನೀವೆಲ್ಲ ಒಪ್ಕೋತೀರ, ನನಗಂತೂ ತುಂಬ ಇಷ್ಟ ಅದು ಗಣೇಶ. ಅದು ಈವನ್ ಆ್ಯಕ್ಚುಲಿ ನೀವು ಫಾರಿನ್ ಕಂಟ್ರಿಗೆ ಹೋದರೆ ಫಸ್ಟ್ ಕೇಳೋದೇ ನಮಗೆ ಗಣೇಶ ಬಗ್ಗೆನೆ. ಅವ್ರಿಗೆಲ್ಲ ಅಷ್ಟು ಒಂದು ಕ್ಯೂರಿಯಾಸಿಟಿ ಒಂದು ಇದಿರುತ್ತೆ. ಆ ಉದಾಹರಣೆ ಕೊಟ್ಟು ಹೆಲ್ಮೆಟ್ ಇಂಪಾರ್ಟೆನ್ಸ್ ಬಗ್ಗೆ ಇವರು ನಮ್ಮ ದೀಪಕ್ ಅವರು ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೀವೆಲ್ಲರೂ ಅದನ್ನು ಒಂದು ಸ್ಟೈಲ್ಗೆ ಯೂಸ್ ಮಾಡಬಾರ್ದು, ಅಥವಾ ಕೂದಲು ಹಾಳಾಗುತ್ತೆ ಅಂತ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಬೈಕ್ ಓಡಿಸೋದು, ಇವೆಲ್ಲ ಅದೇ ಒಂದು ನಿಮಗೆ ಅಪಘಾತಕ್ಕೆ ಒಂದು ಅವಕಾಶ ಆಗುತ್ತೆ. ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು. ಮಾನ್ಯ ನಮ್ಮ ಚೇರ್ಮನ್ ಅವರಾದ ಡಾಕ್ಟರ್ ಚಂದ್ರಶೇಖರ್ ಅವರು ಡಾಕ್ಟರ್ ಆಗಿ ಅವರು ಯಾವಾಗಲೂ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ನಮ್ಮ ಹುಡುಗರಿಗೆ ಹೆಲ್ಮೆಟ್ ಹಾಕೊಂಡು ಓಡಾಡೋಕ್ಕೆ ಹೇಳಿ ಸರ್, ಈವನ್ ಕ್ಯಾಂಪಸ್ ಒಳಗೂ ಹೆಲ್ಮೆಟ್ ಹಾಕೊಂಡು ಬರೋಕ್ಕೆ ಹೇಳಿ ಸರ್ ಅಂತ ಹೇಳ್ತಿರ್ತಾರೆ ಅವರು. ಅದು ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಮೆಡಿಕಲ್ ಫೀಲ್ಡಲ್ಲಿರೋರು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ನೀವೆಲ್ಲ ಅದನ್ನು ಫಾಲೋ ಮಾಡ್ತೀರಾ ಅಂತ ನಾನು ನಿಮಗೆಲ್ಲ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಎಸ್ ಡಾಕ್ಟರ್ ಸರ್, ನೀವೇನು ಹೇಳ್ತೀರಿ? ಸೊ ಈ ಒಂದು ಇನಿಷಿಯೇಟಿವ್ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಮಾತಿನಲ್ಲಿ? Respected Dean Sir, respected Dr. Chandrasekhar Sir in his absentia, and meeting members of Red FM 93.5. ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಆಗಿದ್ದೆ. ದಿಸ್ ಇಸ್ ದ ಫಸ್ಟ್ ಅಡ್ರೆಸ್ ಫಾರ್ ಸ್ಟೂಡೆಂಟ್ಸ್. ಈ ಟಾಪಿಕ್ಕಿಗೂ ನನ್ನ ವರ್ಕ್ ಮಾಡಿದ್ದಕ್ಕೂ ತುಂಬ ರಿಲೆವೆಂಟ್ ಇದೆ. ಅಲ್ಲಿ ತುಂಬ ಹೇಳ್ತಾ ಇದ್ದೆ, ಹೆಲ್ಮೆಟ್ ಹಾಕೊಂಡು ಹೋಗಿ. ಅಲ್ಲಿ ಏನಾಗ್ತಿತ್ತು ಅಂತ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ಕಾಲ್ ಬರ್ತಿದ್ದೆ ನನಗೆ. ಆಲ್ಮೋಸ್ಟ್ ಡಾಕ್ಟರ್ಸ್ಗಳು ಎಲ್ಲರೂ ಟಚಲ್ಲಿ ಇರ್ತಿದ್ರು. ಈ ಪ್ರಾಬ್ಲಮ್ ಸರ್ ಹಿಂಗಾಗ್ತಾ ಇದೆ, ನಿಮ್ಮ ಹುಡುಗರುಗಳಿಗೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ಸ್ ಟು ರೆಡ್ FM 93.5. ತುಂಬ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು ಸೇಫ್ಟಿ. ಓಕೆ, ನಾವು ಸೇಫ್ ಆಗಿದ್ದರೆ ನೆಕ್ಸ್ಟ್ ಅಷ್ಟೇ ಎಲ್ಲದನ್ನು ಚೆನ್ನಾಗಿರುತ್ತೆ. ಸೊ ಆ ಪಾಯಿಂಟಲ್ಲಿ it is a good cause and a good program for the
what I can say, to highlight the student what is most important in life, safety point. So ಇವತ್ತಿಂದ ಈ ಕ್ಷಣದಿಂದ ಹೆಲ್ಮೆಟ್ ಹಾಕ್ದಲೆ ಗಾಡಿ ಹೊರಗೆ ತೆಗಿಲೇಬೇಡಿ, ಆ್ಯಂಡ್ ಬೆಲ್ಟ್ ಹಾಕ್ದಲೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಬೇಡಿ. ಓಕೆ, ನಮ್ಮದು ಮೆಡಿಕಲ್ ಕಾಲೇಜು, ಸಿಸ್ಟರ್ ಕನ್ಸರ್ನ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇರೋದ್ರಿಂದ ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಸೇಫ್ಟಿ. ಆ ಸೇಫ್ಟಿ ಪಾಯಿಂಟಿಂದ ನೀವೆಲ್ಲರೂ ಏನು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ, ಗೌರ್ಮೆಂಟ್ ನಾರ್ಮ್ಸ್ ಇದೆ, ಅದನ್ನು ಫಾಲೋ ಮಾಡಿ ಕಾಲೇಜಿಗೆ ಬರಬೇಕಾದ್ರೆ ಕಾಲೇಜಿಂದ ಮನೆಗೆ ರೀಚ್ ಆಗೋವರೆಗೂ ಅಷ್ಟು ಹೇಳಿ. ಲೆಟ್ ಮೀ ನಾಟ್ ಟೇಕ್ ದ ಮಚ್ ಆಫ್ ಯುವರ್ ಟೈಮ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ವೆರಿ ಇಂಪಾರ್ಟೆಂಟ್ ಈ ಒಂದು ಹೆಲ್ಮೆಟ್ ಅನ್ನೋದನ್ನ ವೇರ್ ಮಾಡುವಂಥದ್ದು. ನಾವೇನು ಅಂತ ಹೇಳಿದ್ರೆ ಸ್ಟೈಲಿಗೆ ಹೊರಗಡೆ ಹೋಗ್ಬಿಡ್ತೀವಿ, ಹೇರ್ ಸ್ಟೈಲ್ ಹಾಳಾಗುತ್ತೆ, ಹೆಣ್ಮಕ್ಳು ಮೇಕಪ್ ಹೋಗುತ್ತೆ ಅನ್ಕೊಂಡು ಹೆಲ್ಮೆಟ್ ಹಾಕ್ತೇ ಓಡಾಡ್ತೀರಾ, ಹೌದಲ್ವಾ? ನಿಜ ಮನ್ಸು ಮುಟ್ಕೊಂಡು ಹೇಳಿ, ಎಷ್ಟು ಜನ ಹೆಲ್ಮೆಟ್ ಹಾಕ್ತೀರಾ ಇಲ್ಲಿ? ನೀವು ಉಳಿದವ್ರು ಹಾಕಲ್ಲ, ಗಾಡಿ ಓಡ್ಸಕ್ ಬರಲ್ವಾ ಅಂತ. ಓಕೆ, ಸರಿ, ಒಂದು ಸ್ಮಾಲ್ ಆಕ್ಟಿವಿಟಿ ಮಾಡೋಣ. ಒಂದು 5 ಮೆಂಬರ್ಸ್ ನನಗೆ ಬೇಕು ಇಲ್ಲಿ. ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಾತಾಡಿಸ್ತೀನಿ ನಿಮ್ಮ ಹತ್ರ. ಥ್ಯಾಂಕ್ ಯು ಸೋ ಮಚ್. ಒಂದು 5 ಮೆಂಬರ್ಸ್ ಬನ್ನಿ. ಹುಡುಗರು ಬರಲ್ವಾ? ಹುಡುಗಿರು ಬನ್ನಿ. ಅಲ್ಲ, ನೀವು ಇದೆಲ್ಲಿ ಗೊತ್ತಾಗ್ಲಿಲ್ಲ ನಂಗೆ, ಹಂಗಾಗಿ ಸ್ಟಾಫ್ ಅಂತ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಸರು? ಶೋಭಿತ್. ವಾಟ್ ಟು ಶೋ? ಓಕೆ, ನಿಮ್ಮ ಹೆಸರು? ವೀರೇಂದ್ರ ಅವರೇ. ನೀವು? ಮೊಹಮ್ಮದ್. ಆಮೇಲೆ ಮುಂದೆ? ಓಕೆ, ನೀವು? ಅರುಣ್ ಕುಮಾರ್ ಅಂತ. ಓಕೆ, ನೀವೆಲ್ಲ ಏನ್ ಮಾಡ್ಕೊಂಡಿರೋದು? ಎಲ್ಲ ಒಂದೇ ಈಗಲ? ಅಯ್ಯೋ ಸಾರಿ ಸರ್, ನೀವು ಕೈ ಹಿಂಗೆಲ್ಲ ಕಟ್ಕೊಂಡಿದ್ರಲ್ಲ, ನಾನು ನೀವು ಲೆಕ್ಚರ್ ನೋಡ್ಕೊಂಡ್ಬಿಟ್ಟೆ. ಈ ಕಡೆ ಬಂದ್ಬಿಡಿ. ಫ್ಯಾನ್ಸ್ ಇದ್ದಾರೆ ಸರ್, ಯಶವಂತ್ ನೋಡಿ ಅವರೇ ಇಂಟ್ರಡಕ್ಷನ್ ಕೊಟ್ಬಿಟ್ರು. ಹೌದಲ್ವಾ? ಸೂಪರ್ ಬಿಡಿ, ಈ ರೀತಿ ಇರಬೇಕು. ಒಳ್ಳೆ ಹವಾ ಇಟ್ಟಿದ್ದೀರಾ. ಸೊ ನಿಮ್ಮ ಹೆಸರು ಏನಂದ್ರಿ? ಯಶವಂತ್. ಓಕೆ, ಸರಿ, ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಏನು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಗೇಮ್ಸ್ ಆಡೋಣ. ಸೊ ನಿಮ್ಗೆ ಎಷ್ಟು ಫಿಟ್ನೆಸ್ ಎಲ್ಲ ಏನಿದೆ ಅಂತ ನೋಡೋಣ. ಹೌದಲ್ಲ, ರೆಡಿನಾ? ಓಕೆ, ಸೊ ಎಲ್ರಿಗೂ ಈಗ ಆಪಲ್ ಬನಾನಾ ಮಿಲ್ಕ್ ಶೇಕ್ ಮಾಡಿಸೋಣ. ಗೊತ್ತಿರ್ಬೇಕಲ್ಲ ನಿಮ್ಗೆ? ಗೊತ್ತಿಲ್ವಾ? ಆಪಲ್ ಗೊತ್ತಿಲ್ವಾ? ಓಕೆ ಸರ್, ಆಪಲ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಬನಾನಾ? ಮಿಲ್ಕ್ ಶೇಕ್ ಮಾಡೋದು ಹೆಂಗೆ? ಹಾಲಾಕ್ಬಿಟ್ಟು ಮಾಡ್ತೀರಾ ನೀವು? ಸರಿ, ನೀವ್ ಹೆಂಗ್ ಮಾಡ್ತೀರಾ? ಮಾಡೋದೇ ಇಲ್ವಾ ನೀವು? ಹೋಗ್ಲಿ ಬಿಡಿ. ಸರಿ, ಈಗ ನಾನು ಆಪಲ್ ಬನಾನಾ ಮಿಲ್ಕ್ ಶೇಕ್ ಅಂತ ಹೇಳಿ ಒಂದು ಮಾಡೋಣ ಅಂತೆ. ಓಕೆನಾ? ಆಪಲ್ ಅಂದಾಗ ನೀವು ಒಂದು ಶೇಪ್ ತರ ನಿಂತ್ಕೋಬೇಕು. ಹೇಗೆ ಅಂದ್ರೆ ಹಿಂಗ್ ಬೆಂಡ್ ಆಗುತ್ತೆ. ಓಕೆನಾ? ಬನಾನಾ ಅಂದಾಗ ಹೆಂಗ್ ನಿಲ್ತೀರಾ? ಉದ್ದಕ್ಕೆ ನಿಂತ್ಕೊಳ್ಳೋದು ಬೇಡ ಸರ್, ಸ್ವಲ್ಪ ಬೆಂಡ್ ಆಗಿ ನೆಟ್ ಬನಾನಾ ಇರತ್ತೆ. ಆ ತರ ಬನಾನಾ ಯಾರಾದ್ರೂ ನೋಡಿದೀರಾ? ಇಲ್ಲ, ಸ್ವಲ್ಪ ಬೆಂಡ್ ಆಗ್ಬೇಕು, ಹಿಂಗಿರ್ಬೇಕು. ಹೆಂಗ್? ಹಾ, ಬನಾನಾ ಹಿಂಗೆ ಹಿಂಗೆ ಹಿಂಗೆ. ನೀವು ಹಿಂಗ್ ಬರ್ತೀರಾ? ಬೇಡ, ಹಿಂಗೆ ಬೆಂಡ. ಓಕೆನಾ? ಉತ್ತಪ್ಪಿರವ್ರೆ, ನೀವೇನ್ ಕೈ ಕಟ್ಕೊಂಡು ಹೆಣ್ಮಕ್ಳ ತರ? ಸಾರಿ, ಅವರೇ ನೋಡಿ ಎಷ್ಟು ಎನರ್ಜಿ ಆಗಿದ್ದಾರೆ. ಕೈ ಬಿಡಿ, ನಾಚ್ಕೋಬೇಡಿ ನೀವು. ಹೆಂಗಿರುತ್ತೆ ಬನಾನಾ ತೋರಿಸಿ. ಓಕೆ, ಆಪಲ್. ಓಕೆ, ಮಿಲ್ಕ್ ಶೇಕ್ ಹೆಂಗ್ ಮಾಡ್ತೀರಾ? ಮಿಕ್ಸಿಲ್ ಬೇಡ, ನೀವು ಇಲ್ಲೇ ಮಾಡ್ತೀರಾ ಹೇಳಿ. ಹೆಂಗ್ ಮಾಡಿ? ಸರಿನಾ? ಓಕೆನಾ ವೀರೇಶ್ ಅವರೇ, ರೆಡಿನಾ? ಸರಿ, ಒಂದ್ಸರಿ ಟ್ರಯಲ್ ಮಾಡೋಣ ಟ್ರಯಲ್. ಓಕೆ, ಸ್ವಲ್ಪ ಮುಂದೆ ಬಂದ್ಬಿಡಿ. ಒಬ್ರದೊಬ್ರು ಮಿಕ್ಸಿ ತಾಗ್ಬಿಟ್ರೆ ಕಷ್ಟ. ಓಕೆ, ಬಿದ್ದೋಗ್ಬಿಡುತ್ತೆ ನಿಮ್ದು. ಆಪಲ್ ಬಗ್ಗೆ ಸ್ವಲ್ಪ. ಬನಾನಾ ಮಿಲ್ಕ್ ಶೇಕ್. ಗೊತ್ತಾಯ್ತಾ ನಿಮ್ಗೆ? ಅಲ್ಲಾಡಿಸ್ಬೇಕು ಸೊಂಟ. ಓಕೆ, ಸರಿ, ರೆಡಿ? ಇನ್ನೊಂದ್ಸರಿ, ರೆಡಿನಾ? ಓಕೆ, 3, 2, 1. ಆಪಲ್ ಬನಾನಾ ಮಿಲ್ಕ್ ಶೇಕ್. ಆಪಲ್ ಬನಾನಾ ಮಿಲ್ಕ್ ಶೇಕ್. ಬನಾನಾ. ನೀವು ಔಟ್. ಇವರು ಔಟಾ? ನೀವೇನ್ ಚಿಕ್ಕ ಮಾಡ್ಬಿಟ್ರ? ಹೋಗ್ಲಿ, ಒಂದು ಅವಕಾಶ ಕೊಡೋಣವಾ ಸರ್? ಮೋಸ ಇದು. ಬನ್ನಿ ಅಪ್ಪ, ನೋಡೋಣ, ನಿಮ್ಗೂ ಎಲ್ಲ ಆಡಿಸ್ಬಿಡೋಣ ಒಂದ್ಸರಿ. ಬನ್ನಿ. ಫಸ್ಟ್ ಇಂದ ಶುರು ಮಾಡೋಣ. ರೆಡಿ ಅಲ್ವಾ? ಗೊತ್ತಲ್ವಾ? ಆಪಲ್ ಬನಾನಾ ಮಿಲ್ಕ್ ಶೇಕ್. ಆಪಲ್
ಬನಾನಾ, ಮಿಲ್ಕ್ ಶೇಕ್, ಬನಾನಾ, ಆಪಲ್. ಓಕೆ, ಇನ್ನು 18 ವರ್ಷ ಆಗಿದೆಯಾ? 19 ಆಗಿದೆಯಾ? ಸೊ ಹಾಗಾದ್ರೆ ಕೊಡ್ಬೋದಲ್ವಾ? ಡಿಎಲ್ ಇದೆಯಾ? ಇನ್ನ ಮಾಡ್ತೀರಾ? ಓ, ಹಾಗಾದ್ರೆ ಕೊಡ್ಬೇಡಿ ಸರ್. ಯಾರ್ದು ಡಿಎಲ್ ಆಗಿದೆ ಅಲ್ಲಿ? ನೀವೆಲ್ಲರೂ ಬೇಕಾದ್ರೆ ಇಲ್ಲಿ ಸ್ಕೂಟರ್ ಇದೆ, ಬೈಕ್ಸ್ ಇದೆ, ಸೊ ನೀವು ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು. ನಿಮ್ಗೆ ಕೊಡ್ತಾರೆ. ಫಿನಿಕ್ಸ್ ಸುಜುಕಿ ಅವರು ಇಲ್ಲೇ ಇದ್ದಾರೆ. ಅಂಡ್ ಸದ್ಯಕ್ಕೆ ಈಗ ಒಂದು ಹೆಲ್ಮೆಟ್ ನ ಗೆದ್ದಿದ್ದಾರೆ. ಸೊ ನಿಮ್ಮ ಹೆಸರೇನಂದ್ರಿ? ಅರುಣ್ ಕುಮಾರ್ ಅವರಿಗೆ ಈ ಒಂದು ಹೆಲ್ಮೆಟ್ ಅನ್ನ ನಮ್ಮ ಡೀನ್ ಸರ್ ಅವ್ರು ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಬನ್ನಿ. ಅಲ್ಲ, ನೀವು ಹೆಲ್ಮೆಟ್ ಗೆ ಅಷ್ಟು ಅರ್ಜೆಂಟ್ ಅಲ್ಲಿ ಇದ್ರಲ್ಲ ತೆಗಿಯಕ್ಕೆ. ಜೀವನದಲ್ಲಿ ಹೆಲ್ಮೆಟ್ ಹಾಕೊಂಡು ಓಡಾಡಿ ಅಂತ ಹೇಳ್ತಿದ್ದಾರೆ. ಸೇಫ್ಟಿ ಯಾವತ್ತೂ ಮುಖ್ಯ. ಏನ್ ಹೇಳಿ? ಓಕೆ, ಸೊ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಗಾಡಿಲಿ ಓಡಾಡತಿ ಮಾತ್ರ ನಡ್ಕೊಂಡು ಓಡಾಡತಿ, ಯಾಕಂದ್ರೆ ಕಳ್ಳ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಹೆಲ್ಮೆಟ್ ಹಾಕೊಂಡಾಗ ನಾವು ಸುಮಾರು ಜನ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಹೆಲ್ಮೆಟ್ ನಿಂಗ್ ಹಾಕೊಂಡು ಓಡಾಡ್ತಿರ್ತೀವಿ. ಸ್ಟ್ಯಾಪ್ ಅನ್ನು ಹಾಕೋದನ್ನ ಮಿಸ್ ಮಾಡ್ತೀವಿ ಸುಮಾರು ಟೈಮ್ ಅಲ್ಲಿ. ಅಂಡ್ ಎಷ್ಟೋ ಸರಿ ಆಕ್ಸಿಡೆಂಟ್ ಆದಾಗ ಆ ಒಂದು ಫೋರ್ಸ್ ಗೆ ಹೆಲ್ಮೆಟ್ ಹಾರೋಗಿರುತ್ತೆ, ಬಿಕಾಸ್ ಸ್ಟ್ಯಾಪ್ ಹಾಕಿರಲ್ಲ. ಸೊ ಹಾಗಾಗಿ ಅನಾಹುತ ಆಗುತ್ತೆ. ಸೊ ಅದನ್ನು ಹಾಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಹೆಣ್ಮಕ್ಳಿಗೂ ಇದೇ ಗೇಮ್ಸ್ ಆಡ್ಸೋಣ ಒಂದು, ಬೇಡವಾ? ಬನ್ನಿಪ್ಪ. ಅಂದ್ರೆ ನಿಮ್ಗೆ ನಮ್ ಕ್ಲಾಸ್ ಅವ್ರಿಗೆ ಗೊತ್ತಷ್ಟು. ಹೆಸರು ಏನಂದ್ರಿ? ಮಧುಶ್ರೀ. ಇವ್ರ ಹೆಸರು ಮಧುಶ್ರೀ ಅಪ್ಪ. ನಿಮ್ಮ ಹೆಸರು? ಭೂಮಿಕಾ. ಓಕೆ. ಲೋಹಿತಾ, ಮೋನಿಕಾ, ಅಯ್ಯ. ಅನನ್ಯ. ನಿಮ್ಮ ಹೆಸರಲ್ಲಿ ಯಾವ್ದೋ ಒಂದು ಸಾಂಗ್ ಫುಲ್ ಫೇಮಸ್ ಆಗಿದೆ ಗೊತ್ತಾ? ಓಕೆ, ಫೈನ್. ಸೊ ಈಗ ನಿಮ್ಗೂ ಇದೇ ಗೇಮ್ಸ್ ಆಡಿಸ್ತೀನಿ. ಸೊ ನೋಡ, ಅವ್ರಿಗೆ ಅವಾಗ ನಗಾಡಿದ್ರಿ, ಕಾಮಿಡಿ ಮಾಡಿದ್ರಿ, ಎಲ್ಲ ಮಾಡಿದ್ರಲ್ಲ. ನೋಡ ನಿಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. ಏನಂತಾರಪ್ಪ ಹುಡುಗರ? ಓಕೆನಾ? ಹುಡುಗರಲ್ಲಿ ಎನರ್ಜಿನೇ ಇಲ್ಲಪ್ಪ. ನಮ್ಮ ಹುಡುಗಿರೇ ಪರವಾಗಿಲ್ಲ ಇಲ್ಲಿ. ಓಕೆ, ಆಯ್ತು. ರೆಡಿನಾ? ಸೊ ಈಗ ನೀವು ಮಾಡ್ಬೇಕು, ಆರಾಮ್ಸೆ ಮಾಡಿ. ನೋಡಿ, ಹೇಳಿ. ಆಮೇಲೆ ಸಿಗಿ ನೀವು. ಓಕೆ, ರೆಡಿನಾ? ರೆಡಿ? 3, 2, 1. ಹೆಂಗ್ ಮಾಡ್ಬೇಕು ಆಪಲ್ ಅಂದಾಗ? ಹಂಗ್ ಮಾಡ್ಬೇಕು. ಓಕೆನಾ? ಬಗ್ಬೇಕು. ಬನಾನಾ ಅಂದಾಗ ಹಿಂದೆ ಈ ರೀತಿ ಮಾಡ್ಬೇಕು. ಮಿಲ್ಕ್ ಶೇಕ್ ಅಂದಾಗ ನಿಮ್ಗೆ ಗೋತ್ ಮಾಡಿ. ಓಕೆ, ರೆಡಿ? ಆಪಲ್, ಬನಾನಾ, ಮಿಲ್ಕ್ ಶೇಕ್, ಆಪಲ್, ಬನಾನಾ, ಮಿಲ್ಕ್ ಶೇಕ್. ಹಿಂಗ್ ಮಾಡೋದು. ಆಪಲ್, ಬನಾನಾ, ಮಿಲ್ಕ್ ಶೇಕ್, ಮಿಲ್ಕ್ ಶೇಕ್. ಮೂವ್ಮೆಂಟ್ ಮಾಡಿದ್ರಿ, ಹೋದ್ರೆ ಸಾಕು ಅನ್ಕೊಂಡ್ರಿ. ಬನ್ನಿ. ಓಕೆ, ಸೀರಿಯಸ್ ಆಗಿ ಮಾಡಿ ಅಂತ ನೋಡಿ. ಚೆನ್ನಾಗಿ ಮಾಡ್ತಾ ಇದೀರ ನೀವು. ಸೀರಿಯಸ್ ಆಗಿ ಮಾಡ್ಬೇಕು. ನಾನು ಔಟ್ ಆಗಿ ಹೊರಗಡೆ ಹೋದ್ರೆ ಸಾಕು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಏನಂತೀರಾ? ಚೀರ್ ಅಪ್ ಮಾಡಿಯಪ್ಪ ಅವ್ರಿಗೆ. ಸೈಲೆಂಟ್ ಆಗ್ಬಿಟ್ರಿ ಹುಡುಗರು ಮಾಡೋತ್ತಿಗೆ. ಮಿಲ್ಕ್ ಶೇಕ್, ಆಪಲ್, ಆಪಲ್, ಬಗ್ಗಿ, ಆಪಲ್, ಬನಾನಾ, ಮಿಲ್ಕ್ ಶೇಕ್, ಮಿಲ್ಕ್ ಶೇಕ್, ಆಪಲ್, ಬನಾನಾ, ಮಿಲ್ಕ್ ಶೇಕ್, ಬನಾನಾ, ಆಪಲ್. ಓಕೆ, ಸೊ ಈಗ ನೀವು 3 ಜನರಲ್ಲಿ ಯಾರು ವಿನ್ ಆಗ್ತೀರಾ ಅವ್ರಿಗೆ ಹೆಲ್ಮೆಟ್ ಕೊಡ್ತೀವಪ್ಪ. ಮತ್ತೆ ಸೊ ಗಾಡಿ ನೀವು ಓಡಿಸ್ತಾರೆ. 3 ಜನಕ್ಕೂ ಬರುತ್ತಾ ಓಡಿಸಕ್ಕೆ ಗಾಡಿ? ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇಲ್ಲ ಆದ್ರೆ ಓಡಿಸ್ತೀರಾ. ಸೊ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗಾದ್ರೆ ಅವ್ರು ಇದ್ರಲ್ಲ, ಪೊಲೀಸರು ಬಂದಿದ್ರ ಟ್ರಾಫಿಕ್ ನಮ್ ಜೊತೆ. ನಿಮ್ಮ ಹತ್ರ ಇದೆಯಾ? ಓಕೆ, ನಿಮ್ಮೊಬ್ಬರನ್ನ ಬಿಟ್ಟಪ್ಪ ಪಾಪ. ಆಪಲ್, ಬನಾನಾ, ಮಿಲ್ಕ್ ಶೇಕ್, ಮಿಲ್ಕ್ ಶೇಕ್, ಆಪಲ್, 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 ಬನಾನಾ, ಆಪಲ್, ಮಿಲ್ಕ್ ಶೇಕ್. ನನ್ನೇ ನೋಡ್ತಿದ್ದೀರಲ್ಲ ನೀವು. ನಾಚಿಕೆ ಆಗುತ್ತೆ ಸುಮ್ಮನೆ. ಆಪಲ್, ಬನಾನಾ, ಮಿಲ್ಕ್ ಶೇಕ್, ಮಿಲ್ಕ್ ಶೇಕ್, ಬನಾನಾ. ಹಿಂಗಂದ್ಬಿಟ್ಟು ಹಿಂಗಂದ್ ಆಯ್ತು, ಕೊಟ್ಬಿಟ್ಟೆ ಬಿಡಿ. ಥ್ಯಾಂಕ್ ಯು. ನೀವು ಔಟಾ? ಅವರು ಔಟಾ? ಯಾರು ಔಟ್ ಹೇಳಿಪ್ಪ? ನೀವು ಔಟ್ ಇಲ್ವಾ? ಬನ್ನಿ 3 ಜನ ಮತ್ತೆ ಮಾಡ್ಸೋಣ. ಬನ್ನಿ. ಮಜಾ ಬರ್ತಾ ಇದೆಯಾ? ಮಜಾ ಬರ್ಬೇಕಷ್ಟೇನೆ. ಆಪಲ್, 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 ಆಪಲ್,
ಆಪಲ್, ಬನಾನಾ, ಮಿಲ್ಕ್ ಶೇಕ್, ಆಪಲ್, ಬನಾನಾ, ಮಿಲ್ಕ್ ಶೇಕ್, ಬನಾನಾ. ಓಕೆ, ರೆಡಿ? ಓಕೆ, ಆಪಲ್, ಬನಾನಾ, ಮಿಲ್ಕ್ ಶೇಕ್, ಆಪಲ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್. ಓಕೆ, ಫೈನಲಿ ಈಗ ನಿಮ್ಗೂ ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಕೊಡ್ಬೇಕಾ ಬೇಡವಪ್ಪ? ಪಾಪ ಅವ್ರು ಔಟ್ ಆಗಿರ್ಲಿಲ್ಲ. ನಮ್ಮ ಹತ್ರ ಇನ್ನೊಂದು ರೌಂಡ್ ಮಾಡ್ಸೋಣ. ಮೋನಿಕಾ ಅವ್ರು ನಾನು ಇವತ್ತು ಹೆಲ್ಮೆಟ್ ತಗೊಳ್ಳೇಬೇಕು ಅಂತಿದ್ದಾರೆ. ಓಕೆ, ಸರಿಯಪ್ಪ, ಆಮೇಲೆ ನಮಗೆ ಹೊಡೆದು ಕಳಿಸ್ಬಿಟ್ರೆ ಕಷ್ಟ. ಆಯ್ತು, ಮಾಡ್ಬಿಡೋಣ. ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಆಪಲ್, ಮಿಲ್ಕ್ ಶೇಕ್, ಬನಾನಾ, ಔಟ್. ನೀವು ಆಕ್ಚುಲಿ ಆಗ್ಲೇ ಔಟ್ ಆದ್ರಿ. ನೀವು ಮೂವ್ಮೆಂಟ್ ಮಾಡಿದ್ರೆ ಇವರು ಔಟ್. ಆಕ್ಚುಲಿ ಕಂಗ್ರಾಚುಲೇಷನ್ಸ್, ನೀವೇ ವಿನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಆಡಿದ್ರಿ. ಅಂಡ್ ನಾನಿವತ್ತು ಮನೇಲಿ ಹೋಗ್ಬಿಟ್ಟು ಉಪ್ಪಿನ ತಗೋಬೇಕಾ ಅಂತ ಅಲ್ಲ, ದೃಷ್ಟಿ ಆಗಿದೆ ಅಂತ ಇಲ್ಲ, ಜೋಕ್ ಮಾಡಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಆಪಲ್ ಮಿಲ್ಕ್ ಶೇಕ್ ಮಾಡಿ? ತುಂಬಾ ಚೆನ್ನಾಗಿ. ಮನೇಲಿ ಯಾವ್ದಾದ್ರು ಮಾಡಿದೀರಾ? ಸರ್ 1 kg ಸಣ್ಣ ಅದೇ ಅಂತ ಹೇಳ್ತಾರೆ ಸ್ವಲ್ಪ. ಏನ್ ಹೇಳಿ? ಎಕ್ಸರ್ಸೈಸ್ ಮಾಡಿದ್ನಲ್ಲ, 1/2 kg ಸಣ್ಣ ಅದೇ ಅಂತ ಹೇಳ್ತಾರೆ. ಸಣ್ಣ ಆಗಿದ್ದೀರಿ. ಕಾಮಿಡಿ ನಗಾಡ್ರ, ಕಾಮಿಡಿ ಮಾಡೋದಾ? ನಗಾಡ್ಬಿಡಿ. ಓಕೆ ಸರ್, ನಮ್ಗೆ ಹೆಲ್ಮೆಟ್ ತಗೊಂಡ್ ಬಂದಿದ್ದೀರಾ ಸರ್? ನಮ್ಮ ಪ್ರಿನ್ಸಿಪಲ್ ಸರ್ ಬನ್ನಿ, ದಯವಿಟ್ಟು ಜೋರದ ಚಪ್ಪಾಳೆ ಪ್ರಿನ್ಸಿಪಲ್ ಸರ್ಗೆ. ಹೆಲ್ಮೆಟ್ ಆಯ್ತು. ನೆಕ್ಸ್ಟ್ ಬೂಂಟ್ರಿಂದ ಅದನ್ನೇ ಹೇಳಿದ್ದು, ಅವಳಿಗೆ ನಾವಿದ್ದಂಗೆ ಅದಕ್ಕೆ ಅವಳಿಗೆ ಹೇಳಿ ನಾನು ಯೂಟ್ಯೂಬ್ ಬಿಡಕ್ಕೆ ಹಿಂಗ್ ವಿಡಿಯೋ ಮಾಡ್ತಾನೆ. ಯಾಕನೀಗ ಟುಡೇ ಬಂದ ಹೆಲ್ಮೆಟ್ ತಂದ 3.5 ಅವಳು ಕರೆಕ್ಟ್ ಆಗೈತೈತಿ ಗುರು. ಓಕೆ, ಸೊ ಹೇಗೆ ಅನಿಸ್ತಾ ಇದೆ ಹೆಲ್ಮೆಟ್ ಹಾಕೊಂಡು? ತುಂಬಾ ಚೆನ್ನಾಗಿ. ಓಕೆ, ಗಾಡಿ ಓಡಾಡೋತ್ತಿಗೆ ಹೆಲ್ಮೆಟ್ ಅನ್ನ ಹಾಕೊಂಡು ಓಡಾಡಿ, ಅಂದ್ರೆ ಗಾಡಿ ರೈಡ್ ಮಾಡೋತ್ತಿಗೆ, ಓಡಾಡೋತ್ತಿಗೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಟ್ನಲ್ಲಿ ಓಕೆ, ನಮ್ಮ ಡೀನ್ ಸರ್ ದಯವಿಟ್ಟು ಬರಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಜೋಕ್ಸ್ ಪಾರ್ಟ್, ಇದೆಲ್ಲ ನಾವು ತಮಾಷೆಗೆ ಅದು ಇದೆಲ್ಲ ಮಾಡ್ತಾ ಇರ್ತೀವಿ, ಇದ್ದೇ ಇರುತ್ತೆ ಲೈಫಲ್ಲಿ. ಬಟ್ ಏನು ಅಂತ ಹೇಳಿದ್ರೆ, 2 wheeler ಅಲ್ಲಿ ದಯವಿಟ್ಟು ನೀವು ಓಡಿಸ್ಬೇಕಾದ್ರೆ ಅಥವಾ ಪಿಲಿಯನ್ ರೈಡರ್ ಆಗಿ ನೀವು ಕೂತಿದ್ದಾಗ್ಲೂ ಕೂಡ ಹೆಲ್ಮೆಟ್ ಅನ್ನ ಹಾಕೊಳ್ಳಿ. ಸಮಟೈಮ್ಸ್ ಏನ್ ಅನ್ಕೊಳ್ತೀವಿ ಅಂದ್ರೆ, ಇಲ್ಲಿಂದ ಇಷ್ಟೇ ದೂರ ಅಲ್ವಾ, ಹತ್ರ ಅನ್ಕೊಂಡು ನಾವು ಹೆಲ್ಮೆಟ್ ಯೂಸ್ ಮಾಡಲ್ಲ, ಬಟ್ ಅಲ್ಲೇ ಸಮಸ್ಯೆ ಆಗಿರುತ್ತೆ. ಎಷ್ಟೋ ಜನ ದೊಡ್ಡದಾಗಿ ಮೇಜರ್ ಆಕ್ಸಿಡೆಂಟ್ ಆಗ್ಬೇಕಾಗಿಲ್ಲ, ಸಣ್ಣ ಒಂದು ಆಕ್ಸಿಡೆಂಟ್ ಆಗಿನೂ ಸ್ಮಾಲ್ ಒಂದು ಕಲ್ಲು ಕೂಡ ತಾಗ್ಬಿಟ್ಟು ಎಷ್ಟೋ ಜನ ಕೋಮಾಗ್ ಹೋಗಿರುವಂತದ್ದೆಲ್ಲ ಇರುತ್ತೆ. ಅಂಡ್ ಹೆಲ್ಮೆಟ್ ಏನಕ್ಕೆ ಹಾಕ್ತಿವಿ ಅಂದ್ರೆ, ಮೇಜರ್ ಆಕ್ಸಿಡೆಂಟ್ಸ್ ಆದಾಗ ನಾವು ಬದುಕಬಾರ್ದು ಅಂತ ನಮ್ಮ ಹಣೆಯಲ್ಲಿ ಬರ್ದಿದ್ರೆ ನಾವು ಬದುಕ್ಸಕ್ ಯಾರು ಆಗಲ್ಲ. ಬಟ್ ನಮ್ಮ ಒಂದು ಪ್ರಯತ್ನ ಇರಬೇಕು ಈ ರೀತಿ ಆಗಬಾರ್ದು ಅನ್ನೋವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಹೆಲ್ಮೆಟ್ ಅನ್ನ ಹಾಕಿ. ಸೊ ಕೊನೆಯದಾಗಿ ಏನೆಲ್ಲ ಹೇಳಕ್ ಇಷ್ಟಪಡ್ತೀರಿ? ಸೊ ಇಲ್ಲಿ ಬಂದು ನಮ್ಗೊಂದು ಅವಕಾಶ ಕೊಟ್ರಿ. ಈ ರೀತಿ ಒಂದು ಇನಿಷಿಯೇಟಿವ್ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀವಿ, ಅಂಡ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲೂ. ಅಂಡ್ ಈ ಕಾಲೇಜಸ್ ಅನ್ನೋದು ಏನು ಅಂತ ಹೇಳಿದ್ರೆ, ಇಲ್ಲಿಂದ ನೆಕ್ಸ್ಟ್ ಇವರು ನಮ್ಮ ದೇಶದ ಭವಿಷ್ಯ. ಸೊ ಹೊರಗಡೆ ಹೋಗ್ತಿರ್ತಾರೆ. ಸೊ ಇವ್ರ ಮಕ್ಕಳಿಗೆ ಇನ್ನು ಜನರೇಷನ್ ಇದಾಗ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಬಂದ್ ಮಾಡಿದೀವಿ. ಸೊ ಏನಂತೀರಿ? ಸೊ ಹೇಗನ್ನಿಸ್ತು ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು? ಈ ಕಾರ್ಯಕ್ರಮ ಏನು ನೀವು 93.5 ಇಂದ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಇಟ್ ಡಿಸರ್ವ್ಸ್ ಅಪ್ರಿಷಿಯೇಷನ್. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಒಂದು ಹೇಳಬೇಕು ಅನ್ನೋದಾದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಯು ಶುಡ್ ಆಲ್ ಫ್ಲೆಡ್ಜ್
ಅದನ್ನ ನಾವು ಮಾಡೇ ಇದು ಹೆಲ್ಮೆಟ್ ಇಲ್ಲದೆ ನಾವು ಗಾಡಿ ಓಡಿಸಲ್ಲ, ಹೆಲ್ಮೆಟ್ ಹಾಕೊಂಡೇ ಓಡಿಸ್ಬೇಕು ಅನ್ನೋದನ್ನ ನೀವು ಈಗ ಒಂದು ಇದನ್ನ ನಮ್ಮ ದೀಪಕ್ ಅವರು ಹೇಳ್ತಾರೆ, ಅದನ್ನ ನೀವು ಫ್ಲೆಕ್ಟ್ ಇದು ಮಾಡಿ ಪ್ರಮಾಣ ಎಲ್ಲರೂ ಒಂದು ಕೈ ಮುಂದೆ ಇಟ್ಕೊಳ್ಳಿ. ನಾನು ಟೂ ವೀಲರ್ನಲ್ಲಿ ಗಾಡಿ ಓಡಿಸುವಾಗಲೂ ಹಿಂದೆ ಕುಳಿತು ಹೋಗುವಾಗಲೂ ಹೆಲ್ಮೆಟ್ ಅನ್ನು ಧರಿಸುತ್ತೇನೆ. ಹಾಗೂ ನನ್ನ ಸ್ನೇಹಿತರು, ಬಂಧು ಬಳಗದವರು ಈಗ ಗೊತ್ತಿರುವ ಎಲ್ಲರಿಗೂ ಕೂಡ ಈ ಒಂದು ಸಂದೇಶವನ್ನು ನೀಡುತ್ತೇನೆ. ಹಾಗೂ ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ನಾನು ಕೂಡ ಶ್ರಮ ವಹಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾವು ಈಗಾಗಲೇ ಹೇಳಿದೆ, ಇವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಒಂದೇ ಕಾಲೇಜಲ್ಲ, ಮೈಸೂರಿನಲ್ಲಿರೋ ಎಲ್ಲ ಕಾಲೇಜುಗಳಿಗೂ ಹೋಗಿ ಏನು ನಮ್ಮ ಯಂಗ್ ಇಂಡಿಯಾ ಅಂತ ಹೇಳ್ತೀವಿ, ಯುವ ಜನರೇ ನಮ್ಮ ದೇಶದ ಬೆನ್ನೆಲುಬು, ಏನು ನಮ್ಮ ದೇಶ ಮುಂದುವರಿಬೇಕು ಅಂದರೆ ನಿಮ್ಗಳಿಂದಾನೆ, ನೀವು ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಮನಗಂಡು ಇದನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಮ್ಮ ಕಾವೇರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಒಂದು ರೆಡ್ ಎಫ್ಎಂ ಪರವಾಗಿ ನಮಗೆ ಒಂದು ಅವಕಾಶನ ಕೊಟ್ಟಿದ್ದೀವಿ. ಎಲ್ಲ ಸ್ಟಾಫ್ಗಳು ಬಂದ್ರೆ ಒಂದು ಫೋಟೋ ತಗೊಳ್ಳೋಣ ಸರ್, ಎಲ್ಲ ಸ್ಟಾಫ್ಸ್, ಆಲ್ ಸ್ಟಾಫ್.